ಹಾಯ್ ಸ್ಟೂಡೆಂಟ್ಸ್, ಒನ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜನ ಸಾಫ್ಟ್ ಸ್ಕಿಲ್ಸ್ ಮಾಡಲ್ ಕ್ವಶನ್ ಪೇಪರ್ ಇರಬೇಕು ಅಂತ ಹೇಳಿದರು. ಸೊ ಅವ್ರ ರಿಕ್ವೆಸ್ಟ್ ಪ್ರಕಾರ ನಾನು ಈಗ ಸಾಫ್ಟ್ ಸ್ಕಿಲ್ಸ್ ಮಾಡಲ್ ಕ್ವಶನ್ ಪೇಪರ್ ಅನ್ನೋದು ಅಪ್ಡೇಟ್ ಮಾಡಿದ್ದೀನಿ. ಸೊ ಈ ಒಂದು ಮಾಡಲ್ ಪೇಪರ್ ಏನು ಹೇಳುತ್ತೆ ಅಂದರೆ, ನಾಳೆ ಬರುವಂಥ ಎಕ್ಸಾಮಿನೇಷನಲ್ಲಿ ಬರುವಂಥ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಸೊ ಈ ಪ್ಯಾಟ್ರನಲ್ಲೇ ಇರುತ್ತೆ. ಈವನ್ ಇಲ್ಲಿ ಕಾಣಿಸ್ತಿರುವಂಥ ಕ್ವಶನ್ಸ್ ಕೂಡ ನಿಮ್ಗೆ ನಾಳೆ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಾಫ್ಟ್ ಸ್ಕಿಲ್ಸಲ್ಲಿ ಇಂಪಾರ್ಟೆನ್ಸ್ ಏನಂದರೆ, ನಮ್ಮ ಓನ್ ರೈಟಿಂಗ್, ನಮ್ಮ ಗ್ರಾಮಟಿಕಲ್ ಹೇಗಿದೆ, ನಮ್ಮ ಗ್ರಾಮಟಿಕಲಾಗಿ ನಾವು ಹೇಗೆ ಬರಿತಾ ಇದ್ದೀವಿ, ನಮ್ಮ ಹ್ಯಾಂಡ್ ರೈಟಿಂಗ್ ಹೇಗಿದೆ, ನಾವು ಹೆಂಗೆ ಆ ಒಂದು ಟಾಪಿಕ್ನ ಅವ್ರಿಗೆ ಅಂಡರ್ಸ್ಟ್ಯಾಂಡಬಲ್ ಆಗೋ ಥರ ನಾವು ಬರೆದಿದ್ದೀವಿ, ಈ ರೀತಿ ಅವ್ರಿಗೆ ನಾವು ಅಂಡರ್ಸ್ಟ್ಯಾಂಡಬಲ್ ಆಗುವಂಥ ರೀತಿಯ ನಾವೇನು ಬರೆದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪೇಪರ್ನ ಹಿಡ್ಕೊಂಡ್ರೆ ನಿಮಗೆ ನಾಳೆಗೆ ತುಂಬ ಈಸಿ ಆಗುತ್ತೆ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಸೊ ಈ ಪೇಪರ್ ಪ್ರಕಾರ ನೀವು ನೋಡಿಕೊಂಡು ಪ್ರಿಪೇರ್ ಆಗಿ, ಆ್ಯಂಡ್ ಪ್ರತಿಯೊಂದು ಲೆಸನ್ ಕೂಡ ಕವರ್ ಆಗೇ ಆಗುತ್ತೆ. ಸೊ ಪ್ರತಿಯೊಂದು ಲೆಸನ್ ಕೂಡ ನೀವು ಟಚ್ ಮಾಡಿ. ಸೊ ಆ್ಯಂಡ್ ಹಾಗೆ ಮುಂದೆಗೆ ನಿಮ್ಮ ಒಂದು ಸೆಮ್ಸ್ಗೆ 6th ಸೆಮ್ವರೆಗೂ ಈ ಥರ ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ಸ್ಗೋಸ್ಕರ ಯಾವುದೇ ಚಾನಲ್ ನೀವು ಹುಡ್ಕೋ ಅವಸರ ಇಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರುವಂಥ ಮಾಡಲ್ ಕ್ವಶನ್ ಪೇಪರ್ ಕಮೆಂಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ನಾವು ಇವಾಗ ಸೆಕ್ಷನ್ ಏನು ನೋಡಿದ್ರೆ, ನಮಗೆ ಡಿಫೈನ್ ಸಾಫ್ಟ್ ಸ್ಕಿಲ್ಸ್, ವಾಟ್ ಯು ಮೀನ್ ಬೈ ಕಮ್ಯುನಿಕೇಷನ್, ಬಿಸ್ನೆಸ್ ಪಿಚ್, ಲೀಡರ್ಶಿಪ್ ಆ್ಯಂಡ್ ಕಾರ್ಪೊರೇಟ್ ಎಟಿಕ್ವೇಟ್ ಆ್ಯಂಡ್ ಪ್ಯಾರಲಲ್ ಟಾಸ್ಕಿಂಗ್, ಹೆಡ್ ಹಂಟರ್ಸ್, ಈ ರೀತಿ ಕ್ವಶನ್ಸ್ ನಿಮ್ಗೆ ಬಂದೇ ಬರುತ್ತೆ. ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಸ್ಟೇಟ್ ದ ಸಿಗ್ನಿಫಿಕೆನ್ಸ್ ಸಾಫ್ಟ್ ಸ್ಕಿಲ್ಸ್ ಮ್ಯಾನೇಜರ್ ರೋಲ್ಸ್ ಆಗಲಿ, ಬಿಸ್ನೆಸ್ ಪ್ರೆಸೆಂಟೇಷನ್ಸು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ಪು, ಸೊ ಬೋರ್ಡ್ ರೂಮ್ ಎಕ್ವಿಟಿ ಕೀ ಆಸ್ಪೆಕ್ಟ್ಸು, ನಮಗೆ ಇದೇ ರೀತಿ ನಮಗೆ ತುಂಬ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಕೇಸ್ ಸ್ಟಡಿ. ಈ ಕೇಸ್ ಸ್ಟಡಿ ಏನಪ್ಪ ಅಂದರೆ, ನೀವೊಂದು ಕಂಪ್ನಿ ಬಗ್ಗೆ ಇರುತ್ತೆ, ಯಾವುದೊಂದು ಪ್ರಾಬ್ಲಮ್ ಆರ್ ಡ್ಯೂ ಟು ಏನೋ ಒಂದು ಇರುತ್ತೆ. ನೀವು ಆ ಕೇಸ್ ಸ್ಟಡಿನ ಪೂರ್ತಿ ಓದಾದ್ಮೇಲೆ ನಿಮ್ಗೆ ಆ ಸ್ಟೋರಿ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಅದಕ್ಕೆ ಸೊಲ್ಯೂಷನ್ ನಿಮ್ಮ ವೇಯಲ್ಲಿ ನಿಮ್ಗೆ ಕೊಡಬೇಕು ಅಂದ್ಬಿಟ್ಟು ಅವ್ರು ಆ ಕೇಸ್ ಸ್ಟಡಿ ಕೊಡ್ತಾರೆ. ನೀವು ಒಂದು ಪೂರ್ತಿ ಕೇಸ್ ಸ್ಟಡಿನ ಕ್ಲಿಯರ್ ಕಟ್ಟಾಗಿ ಓದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಕೇಸ್ ಸ್ಟಡಿಂಗೆ ತಕ್ಕಾಗೆ ನೀವು ಅವ್ರು ಕೇಳಿರುವಂಥ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಯಾವಾಗಾದ್ರೂ ನೀವು ಪರ್ಫೆಕ್ಟಾಗಿ ಆನ್ಸರ್ ಮಾಡ್ತಿರೋ ಕೇಸ್ ಸ್ಟಡಿ ನಿಮ್ಗೆ ಔಟ್ ಆಫ್ ಔಟ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಗ್ಯಾಪ್ನ ಇಟ್ಕೊಳ್ಳಿ, ಕೇಸ್ ಸ್ಟಡಿದಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು, ಆ್ಯಂಡ್ ಗ್ರಾಮಟಿಕಲ್ ಆಗಿ ಕೂಡ ಪರ್ಫೆಕ್ಟಾಗಿರಬೇಕು. ಸೊ ಎಲ್ಲಿ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಪೇಪರಲ್ಲಿ ತುಂಬ ಓವರಾಗಿ ಎಲಾಬ್ರೇಟ್ ಕೂಡ ಮಾಡ್ಕೋಬೇಡಿ. ವಾಟ್ ದಿಸ್ ದಸ್ಟ್ ವಾಟ್ ಅಂದ್ಬಿಟ್ಟು ಓವರ್ ಎಲಾಬ್ರೇಟ್ ಮಾಡ್ಕೋಬೇಡಿ. ಸಿಂಪಲಾಗಿ ಬರ್ರಿ. ಆಲ್ ದ ಬೆಸ್ಟ್ ಫಾರ್ ಟುಮಾರೋ ಎಕ್ಸಾಮ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ವೀಡಿಯೋಸ್ಗೋಸ್ಕರ.